ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಸಖಿ ಲಗೇಜು ತುಂಬಾ ಏನಿಲ್ಲ. ಅವಳೇ ಎತ್ಕೊಂಡು ಹೋಗಿದ್ದಾಳೋ, ಅವಳಿಗೆ ಗೊತ್ತಿರೋರು ಅದನ್ನ ಎತ್ಕೊಂಡು ಹೋಗಿದಾರೋ ನನಗೆ ಗೊತ್ತಿಲ್ಲ. ಆದ್ರೆ ಇರೋ ಬಟ್ಟೆಗಳು ನನಗೆ ಸಿಕ್ಕಿದ್ದಕ್ಕೆ ಭದ್ರವಾಗಿ ಎತ್ತಿಡೋಣ ಅಂತ ಬ್ಯಾಗಲ್ಲಿ ಇಡ್ತಿದ್ದೆ ಅಷ್ಟೇ. ಹೌದಾ? ಮತ್ತೆ ಇನ್ಸ್ಪೆಕ್ಟರ್ ಯಾಕೆ ಆ ರೀತಿ ಹೇಳಿದ್ರು? ಏನ್ ಹೇಳಿದ್ರು? ಸಖಿ ಈ ಮನೇಲಿರೋರು ಕಸ್ಟಡಿಯಲ್ಲೇ ಇದ್ದಾಳೆ ಅಂತ, ಅವಳಿಗೆಲ್ಲ ವ್ಯವಸ್ಥೆನ ನಿಮ್ಮವರೇ ನೋಡ್ಕೋತಿದ್ದಾರೆ ಅಂತ ಅವತ್ತು ಇನ್ಸ್ಪೆಕ್ಟರ್ ಹೇಳಿದ್ರಲ್ಲ. ಆಶ್ಚರ್ಯವಾಗಿದೆ ಯಜಮಾನ್ರೆ, ಅಂತ ಅಗತ್ಯ ಯಾರಿಗಿರುತ್ತೆ? ಅದೇ ನನಗೂ ಗೊತ್ತಾಗ್ತಿಲ್ಲ. ನಾನೇ ತಿಲೋತ್ತಮ ಸಖಿ ಕಾಣಿಸ್ತಿಲ್ಲ ಅಂತ ಕಂಪ್ಲೇಂಟ್ ಕೊಟ್ರು. ಇನ್ನು ವಲ್ಲಭ ಎಲ್ಲಿದ್ದಾಳೋ ಏನೋ ಅಂತ ಟೆನ್ಷನ್ ಮಾಡ್ಕೊಂಡಿದ್ದಾನೆ. ಹಾಸಿನಿಯತ್ಗೆ ಪೀಡೆ ತಲುಗ್ತು ಅಂತ ಖುಷಿಯಿಂದ ಸ್ವೀಟ್ಸ್ ಹಂಚ್ತಾನೆ ಇದ್ದಾರೆ. ಇನ್ಯಾರು ಏನು ಮಾಡಿರೋಕ್ಕೆ ಸಾಧ್ಯ ಅಂತ ಅರ್ಥನೇ ಆಗ್ತಿಲ್ಲ. ಅವಳ ಮೊಬೈಲು ವಿಕ್ರಾಂತ್ ಅವ್ರ ಹತ್ರ ಇದೆ ಅಂತ ಹೇಳಿದ್ರು. ಮರ್ತೋಗಿದ್ದಾಳೋ ಏನೋ. ಸುಮನಾ ಕೂಡ ಸಖಿ ಬರಕ್ಕೆ ಕಾಯ್ತಾ ಇದ್ದಾಳೆ. ಅವಳ ಮಾಯ ಆಗಿರೋದ್ರ ಹಿಂದೆ ಇನ್ಯಾರ ಕೈವಾಡ ಇರ್ಬೋದು ಯಜಮಾನ್ರೆ? ಅವಳು ಮನೇಲಿ ಇಲ್ಲದೆ ಇರೋದ್ರಿಂದ ನಮ್ಗೆ ಯಾರಿಗೂ ನಷ್ಟ ಇಲ್ಲ. ಆಚೆ ಎಲ್ಲೋ ಇದ್ದಾಳೆ, ಅವಳನ್ನ ಯಾರೋ ನೋಡ್ಕೋತಿದ್ದಾರೆ ಅಂತಂದ್ರೆ ಇನ್ನೇನೋ ಬೇರೆ ಲಾಭನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತಲೇ ಅಲ್ವಾ ಅರ್ಥ? ಅದು ನಿಜಾನೇ. ಆದ್ರೆ ಅಂತ ಅಗತ್ಯ ಮನೆಯವರಲ್ಲಿ ಯಾರಿಗಿದೆ ಅಂತ ನನಗೆ ಕಂಡುಹಿಡಿಯಕ್ಕಾಗ್ತಿಲ್ಲ ಯಜಮಾನ್ರೆ. ಪೊಲೀಸರು ಅನುಮಾನ ಪಟ್ಟು ಕ್ಲೂ ಕೊಡ್ತಿದ್ದಾರೆ ಹೊರತು ಡೆಫಿನೆಟ್ ಆಗಿ ಇವರೇ ಸಖಿನ ಕಿಡ್ನಾಪ್ ಮಾಡಿರೋದು ಅಂತ ಅವ್ರ ಕೈಲಿ ಹೇಳಕ್ಕಾಗ್ತಿಲ್ಲ. ಯಾರ ಮುಖದಲ್ಲೂ ಭಯ ಕಾಣಿಸ್ತಿಲ್ಲ. ಎಲ್ರೂ ಸಖಿ ಎಲ್ಲಿರ್ಬೋದು ಅಂತ ಯೋಚಿಸ್ತಿರೋ ಹಾಗೆ ಕಾಣಿಸ್ತಿದೆ. ಮುಚ್ಚಿಡೋದ್ರ ಹಿಂದೆ ರಹಸ್ಯ ಏನು ಅನ್ನೋದು ನಾವು ತಿಳ್ಕೋಬೇಕು. ನಾನೇ ತಿಳ್ಕೊತೀನಿ. ಯುಗಾದಿ ಹಬ್ಬದ ಪ್ರಯುಕ್ತ ಗಾನವಿ ಮತ್ತೆ ಗಾಯತ್ರಿ ಇಬ್ರು ನಮ್ಗಿಂತ ಮುಂಚೆ ರೆಡಿ ಆಗಿದ್ದಾರೆ ವಿಶಾಲ್. ನಾವು ರೆಡಿಯಾಗಿ ಹಾಲಿಗೆ ಬಂದ್ರು ಹೆಂಗಸರು ಮಾತ್ರ ಇನ್ನೂ ಬಂದಿಲ್ಲ ಮಾವ. ಗೊತ್ತಲ್ಲ ವಿಶಾಲ್, ಡಮ್ಮಕ್ಕ ಬಂದ್ಲಲ್ಲ. ಡಮ್ಮಕ್ಕ ಹೆಣ್ಣಲ್ಲ, ಆಡ್ಸೋರು. ಡಮ 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 ಡಮ್ಮೋ ಡಮ್ಮ. ಅಯ್ಯೋ ಸದ್ಯ ನೀನ್ ಮನುಷ್ಯನೇ ಅಲ್ಲ ಅಂತ ಅನ್ಲಿಲ್ವಲ್ಲ? ಖಂಡಿತ ಅಲ್ಲ ಮರಿ, ನಾನೊಬ್ಬ ದಷ್ಟ ಪುಷ್ಟ ಎತ್ತು. ನನ್ಗಿದೆ ಗೊತ್ತು, ಅದನ್ನ ತಾನೇ ಹೇಳ್ತಿರೋದು. ವಲ್ಲಭ ಅವ್ರೇನೋ ತಮಾಷೆ ಮಾತಾಡ್ತಿದ್ದಾರೆ ಬಿಡ. ಆಹಾ, ಸಾಕ್ಷಾತ್ ದೇವತೆಯರ ಹಾಗೆ ಮೂವರು ಬಂದ್ರು. ಅಂಬಾ ಅಂತ ಕೂಗಬೇಕು ಅನಿಸ್ತಿದೆ. ನೀನ್ ಅಮ್ಮ ಅಂತ ಕರೆಯೋದಲ್ಲ, ನಾನ್ ಅಮ್ಮ ಆಗ್ಬೇಕು. ಇವತ್ತು ಎಲ್ರ ಬಾಯಲ್ಲೂ ಅದೇ ಮಾತು. ನೀವೇನ್ ಮಾತಾಡ್ತಿದ್ದೀರೋ ನಿಮ್ಗೆ ಅರ್ಥ ಆಗ್ಬೇಕು. ಮಾಮ್, ನನ್ನ ಹೆಂಡತಿ ಮಾಡಿರೋ ಅಡ್ಗೆನ್ ತಿಂದಿದ್ದಾರೆ ಅಂತ ನನಗೆ ಡೌಟು. ಇನ್ನೂ ತಿಂದಿಲ್ಲ, ಇವಾಗ ತಿಂತಾರೆ. ಏನ್ ಮಾಡಿದ್ಯೆ? ಯುಗಾದಿ ರಾಯ್ತ. ಜೀವನದಲ್ಲಾಗೋ ಅನುಭವಗಳನ್ನು ಸೂಚಿಸೋ ಷಡ್ರುಚಿಗಳ ಸಮ್ಮೇಳನ ರಾಜ. ನೈನಿ ಮನಸ್ ತರ ಇರೋ ಬೆಲ್ಲದ ಚೂರು, ವಿಶಾಲ್ ನಂಬಿಕೆ ತರ ಇರೋ ಉಪ್ಪು, ನಿಮ್ಮ ಅಮ್ಮನ ಯೋಚನೆ ತರ ಇರೋ ಬೇವಿನ ರಸ, ಏಯ್ ನಿಮ್ಮ ಹಾಗೆ ಇರೋ ಹುಣಸೆ ಹುಳಿ, ವಿಕ್ರಾಂತ್ ಪರಿಸ್ಥಿತಿ ತರ ಇರೋ ಹುಳಿಯಾದ ಮಾವಿನಕಾಯಿ,
ಸಿಡಕ್ ಮೂತಿ ಇರೋ ಸುಮ್ನ ತರ ಖಾರವಾಗಿರೋ ಖಾರದ ಪುಡಿ ಹಾಕಿ ಎಲ್ಲ ಸೇರಿಸಿ ಮಿಕ್ಸಿಗೆ ಹಾಕಿ ರಾಯ್ತ ರೆಡಿ ಮಾಡಿದೀನಿ. ಕೈ ಕೊಡಿ ಹಾಕ್ತೀನಿ. ತಿನ್ಬೋದಾ? ಹಬ್ಬದ ದಿವಸ ಸತ್ರು ಪುಣ್ಯನೇ ಅತ್ತೆ. ಅಕ್ಕ ಹಾಗನ್ಬಾರ್ದು. ಭಯ ಪಟ್ಕೋತಾರೆ. ಇಲ್ಲಿ ಕೊಡಿ, ಎಲ್ರಿಗೂ ಕೊಡ್ತೀನಿ. ಹೇಗಿದೆ ಯಜಮಾನ್ರೆ? ಹಾಸ್ನಿ ಅದಕ್ಕೆ ಥರ ಅರ್ಥ ಆಗದೆ ಇರೋ ಥರ ಇದೆ. ಅಂದ್ರೆ ಎಲ್ಲ ರುಚಿನೂ ಇದೆ ಅಂತ ಅರ್ಥ. ಆಹಾ, ಪರಮಾನಂದ, ಅಮೇಜಿಂಗ್. ನನಗೇನು ಅಷ್ಟು ಚೆನ್ನಾಗಿದೆ ಅಂತ ಅನ್ಸ್ಲಿಲ್ಲ. ನಿನ್ನ ನಾಲ್ಗೆನೇ ಸರಿ ಇಲ್ಲ ಬಿಡು. ಏಯ್, ಸ್ವಲ್ಪ ಇರೋ. ನೀನೊಂದು ಹೇಳ್ತೀಯಾ, ಅದಕ್ಕೆ ಸುಮ್ಮನೆ ಕೋಪ ಮಾಡ್ಕೋತಾಳೆ. ಉಗಾದಿ ಹಬ್ಬದ ದಿನ ಅಂತೂ ನಾವು ಚೆನ್ನಾಗಿದ್ರೆ ವರ್ಷ ಪೂರ್ತಿ ಖುಷಿಯಾಗಿರ್ತೀವಿ. ಇಲ್ಲದೆ ಹೋದ್ರೆ ದಿನ ಜಗಳ ಆಡಬೇಕು. ಜೀವನ ಹೇಗಿದೆಯೋ ಏನೋ ಗೊತ್ತಿಲ್ಲ, ಆದ್ರೆ ನಮ್ ಜಾತಕದಲ್ಲಿ ಏನಿದೆ ಅಂತ ನಾವು ತಿಳ್ಕೊಬಹುದು ವಿಶಾಲ್. ನೈನಿ ಇವತ್ತು ಪಂಚಾಂಗ ನೋಡಿ ರಾಶಿ ಹೇಳ್ತಾಳೆ. ಮೊದ್ಲು ಓವರ್ ಆಲ್ ಆಗಿ ಈ ವರ್ಷ ಹೇಗಿರುತ್ತೆ ಅನ್ನೋದನ್ನ ಹೇಳೋದಿಕ್ಕೆ ಹೇಳಿ. ಖಂಡಿತ ಹೇಳ್ತೀನತ್ತೆ. ಮೊದಲು ಎಲ್ರಿಗೂ ಶೋಭಕೃತ ನಾಮ ಸಂವತ್ಸರದ ಶುಭಾಶಯಗಳು. ಅಧಿಪತಿ ಗುರು ಆಗಿರೋದ್ರಿಂದ ಶುಭ ಚೈತ್ರ ಮಾಸ ಇವತ್ತು ಶುರುವಾಗಿದೆ. ಜ್ಯೇಷ್ಠ ಆಷಾಢ ಮಾಸ. ಸುಮನಾ, ಅಯ್ಯೋ ಸುಮನಾ, ಸುಮನಾ, ಸುಮನಮ್ಮ, ಏನಾಯ್ತಮ್ಮ? ಹೇಳಮ್ಮ. ಏನಾಯ್ತು ಅವಳಿಗೆ? ಸುಮನಾ, ನಾನು ಅವಾಗ್ಲೇ ಹೇಳ್ದೆ, ಇವಳು ಮಾಡಿರೋ ರಾಯ್ತ ತಿಂದ್ರೆ ಮೇಲ್ ಹೋಗೋದೆ ಅಂತ. ಅತ್ತೆಗೇನು ಆಗಿಲ್ಲ ಅಲ್ವರಿ? ಏಯ್, ನಾನ್ ಸಾಯ್ಬೇಕು ಅಂತಿದ್ಯಾ ನೀನು? ಯಜಮಾನ್ರೆ ಸ್ವಲ್ಪ ನೀರ್ ಕೊಡ್ತೀರಾ? ಸರಿ ಮಾವ, ತಗೊಳಪ್ಪ. ಕುಡಿ ಮಾವ. ಸುಮನಾ, 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 ಸುಮನಾ ಕಣ್ಬಿಡ್ತಿದ್ದಾಳೆ. ಏನಾಯ್ತು ಸುಮನಾ? ಗಾಬರಿ ಆಗ್ಬೇಡಿ ಯಾರು, ಅವ್ರ ಆಸೆ ಪ್ರಕಾರನೇ ತಾಯಿ ಆಗ್ತಿದ್ದಾರೆ. ತಾಯಿನಾ? ಅವಾಗ್ಲೇ ಹೇಳಿದ್ನಲ್ಲ, ಅಮ್ಮ ಅಂತ ಕರೆಯೋ ಭಾಗ್ಯ ಇವತ್ತು ಎಲ್ರ ಬಾಯಲ್ಲೂ ಬರುತ್ತೆ ಅಂತ. ಗರ್ಭಿಣಿ ಅಂತ ಹೇಳ್ತಾ ಇದ್ದೀರಾ? ಅದೇ ಅದರ ಅರ್ಥ. ನನ್ನ ಹೆಂಡತಿ ಹೇಗೆ ಪ್ರೆಗ್ನೆಂಟ್ ಆಗ್ತಾಳೆ? ಇವ್ರ ಹುಚ್ಚುತನ.
ಇಲ್ಲ ಒಂದ್ಸಲ ಡಾಕ್ಟ್ರನ್ನ ಕರೆಸಿ ಟೆಸ್ಟ್ ಮಾಡಿಸಿದ್ರೆ ಒಳ್ಳೇದು. ಅವಶ್ಯಕತೆ ಇಲ್ಲ ಅತ್ತೆ, ಕೈ ಹಿಡ್ಕೊಂಡು ನೋಡಿದ್ರೆ ಗೊತ್ತಾಗ್ಬಿಡತ್ತೆ. ಹೇಳಕ್ಕ, ಡಮಕ್ಕ ನಂದೀಶ ಹೇಳ್ತಿರೋದು ನಿಜನೇ ಅಂತ ಹೇಳಕ್ಕ. ನಾನ್ ಹಾಗೆ ಹೇಳಲ್ಲ, ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತೀನಿ. ಇದೇಗ್ ಸಾಧ್ಯ? ನಾಡಿ ನೋಡಕ್ಕೂ ಮುಂಚೆ ನೀವಿಬ್ರು ಹೇಗೆ ಹೇಳಿದ್ರಿ? ಇದು ನಾನು ಹೇಳಿದ್ದಲ್ಲ, ಅಮ್ಮ ಹೇಳಿದ್ದು. ನಮ್ ಬಾಯಲ್ಲಿ ಆ ತಾಯಿ ಈ ತರ ಹೇಳ್ಸಿದಾಳೆ. ಗರ್ಭಕೋಶನೇ ಇಲ್ಲ ಅಂತಂದ್ರು, ಇವಾಗ ನೋಡಿದ್ರೆ ಸುಮ್ಮನೆ ಪ್ರೆಗ್ನೆಂಟ್ ಅಂತ ಹೇಳ್ತಿದ್ದೀರಾ? ಕಾಮಿಡಿ ಎಲ್ಲ ಮಾಡಬೇಡಿ. ಅದಕ್ಕೆ ಆರ್ ಯು ಸೀರಿಯಸ್? ನಾನ್ ಸೀರಿಯಸ್ ಆಗಿಲ್ಲ ಅಂದ್ರು ಈ ವಿಷಯ ಮಾತ್ರ ಸೀರಿಯಸ್ಸೇ ವಿಶಾಲ್. ಹೌದು ಯಜಮಾನ್ರೆ, ನನ್ನ ತಂಗಿ ಕೂಡ ಅಮ್ಮ ಅಂತ ಕರೆಸ್ಕೊಳ್ಳೋ ಅದೃಷ್ಟನ ತಂದ್ಕೊಂಡಿದ್ದಾಳೆ. ಅದೇನಾದ್ರೂ ಅಂಗಡಿಲಿ ಸಿಗೋಂಥದ್ದು ಅದಕ್ಕೆ? ಮನೆಯೊಳಗೆ ಸಿಕ್ಕಿದೆಯಲ್ಲ ವಿಕ್ರಾಂತ್ ಅವರೇ. ನಯನಿ, ಸ್ವಲ್ಪ ಅರ್ಥ ಆಗೋ ಹಾಗೆ ಹೇಳ್ತೀಯಾ? ಸಖಿ ಗರ್ಭಕೋಶನ ಸುಮನಿಗೆ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದಕ್ಕೆ ಸುಮನ ಇವತ್ತಿನ ದಿನ ತನ್ನ ಕನಸನ್ನ ನಿಜ ಮಾಡ್ಕೊಂಡಿದ್ದಾಳೆ. ಅದು ಹೇಗಾಗುತ್ತೆ? ಇದು ಮೋಸ ಆಗಲ್ವಾ? ಯಾಕಾಗತ್ತೆ ಚಿಕ್ಕ ಯಜಮಾನ್ರೆ? ನೀವ್ ನನ್ಗೆ ಒಂದ್ ಮಾತು ಹೇಳ್ದೆ ನನ್ಗೆ ಆಪರೇಷನ್ ಮಾಡಿಸಿ ನನಗ್ ಮಕ್ಳಾಗ್ದಿರೋ ಹಾಗೆ ಮಾಡಿದ್ದು ತಪ್ಪಲ್ಲ ಅಂದ್ಮೇಲೆ ಇದು ಕೂಡ ತಪ್ಪಲ್ಲ. ಅಂದ್ರೆ ಸಖಿಗೆ ನೋ ಚಾನ್ಸ್. ಈ ಜೀವನದಲ್ಲೇ ಸಖಿಗೆ ಮಕ್ಕಳೇ ಹುಟ್ಟಲ್ಲ ಪಾಪ. ಮದ್ವೆ ಮಾಡ್ಕೊಂಡ್ರು ಮಾಡ್ಕೊಳ್ದೆ ಇದ್ರು ಅಷ್ಟಕ್ಕೂ ಇಲ್ವಲ್ಲಮ್ಮ. ಚಾಕ್ಲೇಟ್ ಕೊಟ್ಟಂಗೆ ತನ್ನ ಗರ್ಭಕೋಶನೇ ಇವಳಿಗೆ ಕೊಟ್ಟು ಮಾಯ ಆಗ್ಬಿಟ್ಲು. ಮಾವ ಹೋಗಿಲ್ಲ, ನಮ್ಮಲ್ಲಿ ಯಾರೋ ಎತ್ಕೊಂಡು ಹೋಗಿದ್ದಾರೆ ಅಂತ ಪೊಲೀಸರು ಅನುಮಾನ ಪಡ್ತಿದ್ದಾರೆ. ಅದ್ ಯಾರನ್ನೋದು ಇಷ್ಟರಲ್ಲೇ ಆಚೆ ಬರುತ್ತೆ ವಿಶಾಲ್. ಸುಮನನ್ಗೆ ಮುಂದೆ ಮಗು ಹುಟ್ಟಿದ ತಕ್ಷಣ ಅವಳು ನಿಮಗೆ ಕೊಟ್ಟಿರೋ 50 ಕೋಟಿನ ಸುಮನನ್ಗೆ ವಾಪಸ್ ಕೊಡ್ಲೇಬೇಕಲ್ವಾ? ಐವತ್ತಲ್ಲ ಅತ್ತೆ, ಡೆಲಿವರಿ ಆಗೋ ದಿನ ನಮ್ಮ ಅಕ್ಕನ ಆಸ್ತಿ ಎಷ್ಟಿರುತ್ತೋ ಅದ್ರಲ್ಲಿ ಅರ್ಧ. ನೀನ್ ದಯವಿಟ್ಟು ತಪ್ಪು ತಿಳ್ಕೊಬೇಡ ಅಕ್ಕ. ಬದ್ರಿನಾಥ್ ತಾತ ವಿಲ್ ಕೂಡ ಹಾಗೆ ಬರ್ದಿರೋದು. ಬೇಕಾದ್ರೆ ಒಂದ್ಸಲ ಚೆಕ್ ಮಾಡಿ ನೋಡು. ಸುಮನ, ಪರವಾಗಿಲ್ಲ, ಲೆಕ್ಕದ ಪ್ರಕಾರ ನಿನಗೆಲ್ಲ ಒಪ್ಪಿಸ್ತೀವಿ. ಅವಶ್ಯಕತೆ ಇಲ್ಲ ಬ್ರೋ, 1 ರೂಪಾಯಿ ಕೂಡ ಕೊಡೋದು ಬೇಡ. ಸಖಿ ಯಾರು? ಅವಳು ಗರ್ಭಕೋಶ ಕಿತ್ಕೊಂಡು ಇವಳು ಹಾಕಿಸ್ಕೊಂಡ್ಬಿಟ್ರೆ ಆಸ್ತಿಲಿ ಅರ್ಧ ಭಾಗನ ನನಗೆ ನೀವು ಕೊಡಲೇಬೇಕು ಅಂತ ಆರ್ಡ್ರ್ ಮಾಡೋಕ್ಕಾಗತ್ತಾ? ನಾನು ಒಪ್ಕೊಳ್ಳಲ್ಲ.
ಲೋ ತಮರಾಜ, ನೀನು ಒಪ್ಕೊಂಡ್ರು ಒಪ್ಕೊಳ್ದೇ ಇದ್ರು ಕಂಡೀಷನ್ ಆ ರೀತಿ ಇರೋದ್ರಿಂದ ಇಷ್ಟು ದಿನ ಅಳ್ತಿದ್ ಸುಮನ ಇನ್ ಮುಂದೆ ಆನಂದ ಬಾಷ್ಪ ಸುರಿಸ್ತಿರ್ತಾಳೆ. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಆಸ್ತಿಗೋಸ್ಕರನೇ ಈ ಸುಮನ ತಾಯಿ ಅಂತ ಅನಿಸ್ಕೋಬೇಕು ಅಂತಿದ್ದಾಳೆ. ಒಂದು ಏಟ್ಗೆ 2 ಹಕ್ಕಿ ಅನ್ನೋ ಹಾಗೆ ಅವಳಿಗೆ ಮಗು ಹುಟ್ಟೋದ್ರ ಜೊತೆಗೆ ಆಸ್ತಿನೂ ಸಿಗತ್ತೆ. ಡೆಲಿವರಿ ಟೈಮಲ್ಲಿ ವಿಶಾಲ್ ನಯನಿ ಕಂಪ್ನಿ ಎಷ್ಟು ದೊಡ್ಡದಾಗಿ ಬೆಳೆದಿರುತ್ತೋ ಅದರಲ್ಲಿ ಅರ್ಧ ಸುಮನನ್ಗೆ ಸಿಗತ್ತೆ. ಇನ್ಮೇಲೆ ನಮ್ಮ ಅಕ್ಕ ಚೆನ್ನಾಗಿರ್ಲಿ ಅಂತ ಕೇಳ್ಕೊತೀನಿ ಅತ್ತೆ. ತುಂಬ ಸಂತೋಷ ಸುಮನ. ನಿನ್ನೊಳಗೂ ಇಂಥ ಒಳ್ಳೆ ಯೋಚನೆ ಬಂದರೆ ನನ್ಗೆ ಅದಕ್ಕಿಂತ ಇನ್ನೇನು ಬೇಕು ಹೇಳು. ನೀವೆಲ್ಲದಕ್ಕೂ ಒಪ್ಕೊಂಡ್ರೆ ನಿಮ್ಮನ್ನ ಮುಳುಗಿಸ್ಬಿಡ್ತಾಳೆ ಅದಕ್ಕೆ ಅವಳು. ಯಾರನ್ನಾದ್ರೂ ನಂಬಿ ನನ್ನ ಹೆಂಡತಿನ ಮಾತ್ರ ನಂಬೇಡಿ ಅಂತ ನಾನೇ ಹೇಳ್ತಾ ಇದ್ದೀನಲ್ಲ. ಪ್ರಯೋಜನ ಇಲ್ಲ ವಿಕ್ರಾಂತ್. ನೀನ್ ಕೂಡ ಕಾಂಪ್ರಮೈಸ್ ಮಾಡ್ಕೊಳ್ಳೇಬೇಕು. ರೂಲ್ಸ್ ಇರೋದೇ ಹಾಗೆ. ಈಗ ಪಂಚಾಂಗ ಓದೋ ಅವಶ್ಯಕತೆ ಇಲ್ಲ ನಯನಿ. ಈ ವರ್ಷ ನಮ್ಮ ಜೀವನ ಹೇಗಿರುತ್ತೆ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೊಸೆ ಮುದ್ದು, ನಿಧಾನವಾಗಿ ಹೆಜ್ಜೆ ಹಾಕೊಂಡ್ ಬಾ ಅಮ್ಮ. ರೆಸ್ಟ್ ತಗೊಳ್ವೆ ಅಂತೆ ಬಾ. ಕೂತ್ಕೋ ಅಮ್ಮ. ಆರಾಮಾಗಿ ಕೂತ್ಕೋ ಸುಮನ. ಅತ್ತೆ, ನೀವೇನು ಅನ್ಕೊಂಡಿಲ್ಲ ಅಲ್ವಾ? ಯಾವ್ದ್ರ ಬಗ್ಗೆ? ಅದೇ ಮಾಮ್, ಸಖಿ ಮಾಡಿದ ತ್ಯಾಗದಿಂದ ತಾನು ಅಡ್ವಾಂಟೇಜ್ ತಗೊಂಡು ತಾಯಿ ಆಗ್ತಿರೋದಕ್ಕೆ ನೀವು ಅಪಾರ್ಥ ಮಾಡ್ಕೋತಿಲ್ಲ ತಾನೇ ಅಂತ ಅನುಮಾನನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾಳಷ್ಟೇ. ಹುಚ್ಚು ಹುಡುಗಿ, ನೀನ್ ತಗೊಂಡಿರೋ ರಿಸ್ಕನ್ನ ನೆನೆಸ್ಕೊಂಡ್ರೆ ನೀನೆಂತ ಸಾಹಸ ಮಾಡಿದ್ಯಾ ಅಂತ ಗೊತ್ತಾಗತ್ತೆ. ಏನಾದ್ರೂ ವ್ಯತ್ಯಾಸ ಆಗಿದ್ದಿದ್ರೆ ನಿನ್ ಪ್ರಾಣಕ್ಕೆ ಅಪಾಯ ಆಗಿರೋದು. ಆದ್ರೆ ನಿಮ್ಮಕ್ಕನ್ ಥರ ನೀನ್ ಕೂಡ ಕೋಟ್ಯಾಧಿಪತಿ ಆಗ್ಬೇಕು ಅಂತ ಗುರಿ ಇಟ್ಕೊಂಡಿದ್ಯಲ್ಲ, ಅದೇ ನನ್ಗಿಷ್ಟ ಆಗಿರೋದು. ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಅತ್ತೆ. ಅನ್ಕೊಂಡೆ ನೀವೆಲ್ಲರೂ ಇಲ್ಲೇ ಇರ್ತೀರಾ ಅಂತ. ಏಯ್, ಇವಳು ರೂಮ್ಗೆ ನಾನು ಬರಬಾರ್ದಾ? ರೂಮಲ್ಲಿ ಬಂದ್ರೆ ಪರವಾಗಿಲ್ಲ ಅತ್ತೆ, ಜೀವನದಲ್ಲಿ ಬಂದ್ರೇನೆ ಪ್ರಾಬ್ಲಮ್ಮು. ಏಯ್, ನಮ್ಮ ಮಾಮ್ ಬೇರೆಯವ್ರ ಜೀವನ ಕಾಪಾಡ್ತಾರ ಕಣೆ. ಯಾವ್ದಾದ್ರೂ ಆಶ್ರಮನ್ ಶುರು ಮಾಡಿ ಅಲ್ಲಿ ಯಾಕೆ ಎಲ್ರನ್ನೂ ಕರೆಸಿ ಅವರನ್ನ ನಿಮ್ಮಮ್ಮ ನೋಡ್ಕೋತಿಲ್ಲ? ಏಯ್, ಏನಿದು ವ್ಯಂಗ್ಯ? ಮಾಮ್, ನೀವು ದೊಡ್ಡವರಾಗಿ ಯಾಕೆ ಈ ಥರ ಮಾಡಿದೆ ಅಂತ ಸುಮ್ಮನೆ ಕ್ವಶನ್ ಮಾಡೋದು ಬಿಟ್ಟು ಸಮಾಧಾನ ಮಾಡಕ್ಕೆ ಬಂದಿದ್ದೀರಾ? ಏಯ್, ಸುಮನನ್ ಮೇಲೆ ನನಗೆ ಪ್ರೀತಿ ಇಲ್ಲ ಅಂತ ಅನ್ಬೇಡ. ಇವಾಗ ಹುಡ್ತಾ ನಿಮಗೆ ಪ್ರೀತಿ? ಆಸ್ತಿ ಸಿಗುತ್ತೆ ಅಂತ ಅಲ್ವಾ ನೀವು ಪ್ರೀತಿ ತೋರಿಸ್ತಾ ಇರೋದೀಗ? ನೋಡುತ್ತೀಯ ಸುಮನ ಹೇಗ್ ಮಾತಾಡ್ತಿದ್ದಾನೆ? ನೀನ್ ನನ್ಗೇನಾದ್ರೂ ಲಾಭ ತರೋ ಥರ ಮಾಡಬೇಕು ಅಂತ ನಾನೇನಾದ್ರೂ ನಿನ್ನ ಹತ್ರ ಕೇಳಿದ್ನಾ? ಇಲ್ಲ ಅತ್ತೆ. ಕೇಳಿದ್ರೆ ಕೊಡಲ್ಲ ಅಂತ ಹೇಳ್ತಾಳ ಮಾಮ್ ನನ್ನ ಆದ್ನಿ. ಕೇಳದೆ ಇದ್ರು ಕೊಡ್ತೀನಿ ಬಾವಾ. ಮೊದಲು ಆಸ್ತಿ ಬರ್ಲಿ.
ಹಲೋ ಸುಮ್ನಾ, ಇವತ್ತಿನ ತರ ತಲೆ ಸುತ್ತ ಬೀಳೋದಲ್ಲ, ಕಾಲ ಕೂಡ ಕಳಿಬೇಕು. 9 ತಿಂಗಳು ತುಂಬಿ ನಿನಗೆ ಹೆರಿಗೆ ಆದ್ಮೇಲೆನೆ ದುಡ್ಡಿನ ಮೂಟೆ ನಿನ್ ಕೈಗೆ ಸೇರೋದು. ದುಡ್ಡಿಗೋಸ್ಕರ ಏನ್ ಬೇಕಾದ್ರೂ ಮಾಡಕ್ ಹೇಸ್ತಾ ಇರೋ ನಿನ್ನಂತವ್ರು ನೋಡಿದ್ರೆ ನನ್ಗೆ ಅಸಹ್ಯ ಅನಿಸ್ತಾ ಇದೆ. ಏಯ್, ಕಾಲ ಹಾಗಿದೆ. ಅಭ್ಯಾಸ ಆಗ್ಲಿಲ್ಲ ಅಂದ್ರೆ ಮೊದ್ಲೇ ಅರ್ಥ ಮಾಡ್ಕೋಬೇಕು. ನೀನೇನು ಕಷ್ಟ ಪಡ್ಲಿಲ್ವಲ್ಲ, ಸುಮನನ್ನ ಕಣ್ರೆಪ್ಪೆ ತರ ನೋಡ್ಕೊ. ಆಮೇಲೆ ನಿನ್ನನ್ನ ತಲೆ ಮೇಲೆ ಹೊರ್ತಾಳೆ. ಎಕ್ಸ್ಕ್ಯೂಸ್ ಮೇ, ಮಗು ಹುಟ್ಟಿದ್ರೂ ಯಾರಿಗೆ ಹುಟ್ಟಿದೆ ಅಂತ ಖುಷಿ ಪಡಬೇಕು.